ಹೌದು. ಎಲ್ಲಿವರೆಗೆ ನಾವು ಪ್ಯಾಕ್ಡ್ ಫುಡ್ ಅತಿಯಾಗಿ ತಿಂತ ಹೋಗ್ತೀವಲ್ಲ, ದಟ್ಸ್ ಒನ್ ಮೇಜರ್ ಕಾಸ್ ಆಫ್ ಯುವರ್ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್. ಯಾವುದೇ ಲೈಫ್ ಸ್ಟೈಲ್ ಡಿಸಾರ್ಡರ್ ಆಗಿರ್ಬೋದು, ಕ್ಯಾನ್ಸರ್ ಆಗಿರ್ಬೋದು, ವೈ ಕ್ಯಾನ್ಸರ್ ಇಸ್ ರೇಸಿಂಗ್, ವೈ ಡಯಾಬಿಟಿಸ್ ಇಸ್ ರೇಸಿಂಗ್, ಪ್ರತಿಯೊಬ್ಬರಿಗೆ ಕೇಳ್ತಿದ್ದಲ್ಲಿ ಯಾಕೆ ಜಾಸ್ತಿ ಆಗ್ತಿದೆ? ಅತಿಯಾದ ಪ್ಯಾಕ್ಡ್ ಫುಡ್ ಮತ್ತೆ ಅತಿಯಾದ ಕನ್ಸಂಪ್ಷನ್ ಆಫ್ ಈ ಮೈದಾ ಬೇಸ್ಡ್ ಪ್ರಾಡಕ್ಟ್ ಆಗಿರ್ಬೋದು. ಈ ನಮ್ಮಲ್ಲಿ ಈ ಬ್ರೆಡ್ ಬಿಸ್ಕೆಟ್ ಕಲ್ಚರ್ ತುಂಬಾ ಕಡಿಮೆ ಇತ್ತು ಮುಂಚೆ. ಇವಾಗ ನೋಡಿದ್ರೆ ಬ್ರೆಡ್ ಬಿಸ್ಕೆಟ್ ಬೇಕರಿ ಅತಿಯಾದ ಮೈದಾ ಕನ್ಸಂಪ್ಷನ್, ಬಿಕಾಸ್ ಮೈದಾ ಆಲ್ಸೋ ರಿಫೈನ್ಡ್ ಪ್ರಾಡಕ್ಟ್, ಹೆವಿ ಟು ಡೈಜೆಸ್ಟ್, ನಮ್ಮ ದೇಹದಲ್ಲಿ ಸರಿಯಾಗಿ ಡೈಜೆಸ್ಟ್ ಆಗಲ್ಲ. ಸೊ ಯಾವ್ದೆಲ್ಲ ನಮ್ಮ ಒಂದು ಜೀರ್ಣಕ್ರಿಯೆ ಮೇಲೆ ಇಂಪ್ಯಾಕ್ಟ್ ಮಾಡುತ್ತಲ್ಲ, ಅದೆಲ್ಲದ್ರಿಂದನೂ ಒಂದಲ್ಲ ಒಂದು ರೀತಿ ಜೀವನ ಶೈಲಿ ಆರೋಗ್ಯ ಸಮಸ್ಯೆ ಬರುತ್ತೆ. ಥೈರಾಯ್ಡ್ ಆಗಿರ್ಬೋದು, ಡಯಾಬಿಟಿಸ್ ಆಗಿರ್ಬೋದು, BP ಆಗಿರ್ಬೋದು, ಕ್ಯಾನ್ಸರ್ ಆಗಿರ್ಬೋದು, ಇವೆಲ್ಲ ಅದಕ್ಕೆ ಬರುತ್ತೆ. ಅತಿಯಾದ ಕಾಂಪಿಟೇಷನ್, ಅತಿಯಾದ ಸ್ಟ್ರೆಸ್ ಆದಾಗ ಅತಿಯಾದ ಆರೋಗ್ಯ ಸಮಸ್ಯೆಗಳು ಬಂದೇ ಬರ್ತವೆ. ಸೊ ನಮ್ಮ ಭಾರತವನ್ನು ಇವಾಗ ಏನಂತ ಕರೀತಾರೆ ಅಂದ್ರೆ ಸಕ್ಕರೆ ಕಾಯಿಗಳ ತವರೂರು ಅಂತ ಕರೀತಾರೆ, ಮಧುಮೇಹಿಗಳ ತವರೂರು ಅಂತ ಕರೀತಾರೆ. ಅಂದ್ರೆ ಒಂದು ಪ್ರಾಂತ್ಯದಿಂದ ಮತ್ತೊಂದು ಪ್ರಾಂತ್ಯಕ್ಕೆ ಹೋದ್ರೆ ನಮ್ಮ ಭಾರತದ ಕಲ್ಚರ್ ತಗೊಂಡ್ರೆ ಆಹಾರ ಪದ್ಧತಿ ಎಷ್ಟು ಚೆನ್ನಾಗಿರುತ್ತೆ. ಇಲ್ಲಿದ್ದು ಮಲ್ನಾಡ್ ಸೈಡ್ ಅಲ್ಲಿ ಇರಲ್ಲ, ಬ್ಯಾಂಗ್ಳೂರಲ್ಲಿ ಇದ್ದಿದ್ದು ಉತ್ತರ ಕರ್ನಾಟಕ ಸ್ಟೈಲ್ ಅಲ್ಲಿ ಇರಲ್ಲ. ಬಟ್ ಆ ವೆದರ್ಗೆ ತಕ್ಕಂತೆ ಆಹಾರ ಪದ್ಧತಿಗಳಿದ್ರೂ ಕೂಡ ಮನುಷ್ಯನ ಜೀವನದ ಮೇಲೆ ಯಾವೆಲ್ಲ ಆಹಾರ ಪದಾರ್ಥಗಳು ಡಯಾಬಿಟಿಸ್ಗೆ ಪ್ರಮುಖವಾಗಿ ಕಾರಣ ಆಗ್ತವೆ, ಅದು ನಮ್ಮ ಭಾರತೀಯ ಪದ್ಧತಿಯಲ್ಲಿ. ಡಯಾಬಿಟಿಸ್ ಕೂಡ ಒಂದು ಮೆಟಬಾಲಿಕ್ ಡಿಸಾರ್ಡರ್. ಶುಗರ್ ಒಂದೇ ಕಾರಣನ ಡಯಾಬಿಟಿಸ್ ಬರೋಕ್ಕೆ ಅಂತ ಇಲ್ಲ, ಅದು ಒಂದೇ ಕಾರಣ ಡೆಫಿನೆಟ್ಲಿ. ಬಟ್ ಡಯಾಬಿಟಿಸ್ ಬಂದವರಿಗೆ ಶುಗರ್ ತಿಂದಾಗ ಏನಾಗುತ್ತದೆ, ಗ್ಲೂಕೋಸ್ ಪ್ರಮಾಣ ಜಾಸ್ತಿ ಆಗ್ತಾ ಹೋಗ್ತದೆ. ನಾನು ಆಲ್ರೆಡಿ ಹೇಳಿದೆ, ಮೈದಾ ಇರ್ಬೋದು, ಅದರಿಂದ ಕೂಡ ಮೆಟಬಾಲಿಕ್ ಸಿಸ್ಟಮ್ ಹಾಳಾಗ್ತದೆ. ಅಂಥವೆಲ್ಲದಿಂದ ಕೂಡ ಡಯಾಬಿಟಿಸ್ ಬರೋ ಚಾನ್ಸಸ್ ಇರ್ತದೆ. ಅದೇ ನೀವು 100 ಗ್ರಾಮ್ ಸಕ್ಕರೆ ತಗೊಂಡ್ರೆ 100 ಗ್ರಾಮ್ ಸಕ್ಕರೆಯಲ್ಲಿ 100 ಗ್ರಾಮ್ ಬರೀ ಕಾರ್ಬೋಹೈಡ್ರೇಟ್ಸ್ ಇದೆ, ಬೇರೆ ಯಾವುದೋ ಅಂಶ ಇಲ್ಲ. ಸೊ ಅತಿಯಾದ ಕಾರ್ಬೋಹೈಡ್ರೇಟ್ ಬಾಡಿ ಒಳಗೆ ಹೋದಾಗ ಏನಾಗುತ್ತೆ ಅಂದ್ರೆ ಅದು ಡಿಸಾಲ್ವ್ ಆಗಿ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗ್ತದೆ. ಒಂದು ಚಿಕ್ಕ ಅಂಗಡಿಗೆ ಹೋದ್ರೆ ಸಾವಿರಾರು ಪ್ಯಾಕ್ಡ್ ಫುಡ್ ಸಿಗ್ತವೆ, ಹೌದು ರೈಟ್? ಪ್ರತಿ ಪ್ಯಾಕ್ಡ್ ಫುಡ್ ಈಗ 1 ವರ್ಷ 2 ವರ್ಷ 3 ವರ್ಷ ಶೆಲ್ಫ್ ಲೈಫ್ ಇದೆ ಅಂದ್ರೆ ಅದಕ್ಕೆ ಪ್ರಿಸರ್ವೇಟಿವ್ ಹಾಕಿರ್ತಾರೆ. ಪ್ರಿಸರ್ವೇಟಿವ್ ಕೆಲಸ ಏನ್ ಮಾಡ್ತಿದೆ ಹೇಳಿ? ಅಂದ್ರೆ ತುಂಬಾ ದಿನ ಅದನ್ನ ಶೇಖರಣೆ ಮಾಡಿ ಇಡುತ್ತೆ. ಹೇಗೆ? ಬೇಸಿಕಲಿ ಹಾಗೆ ಶೇಖರಣೆ ಮಾಡಿ ಇಟ್ಲ ಅಂದ್ರೆ ಹುಳಗಳು ಹತ್ತುತ್ತೆ ಅಂತ ಹೇಳ್ಬಿಟ್ಟು. ಈಗ ಯಾವ್ದೊಂದು ಹುಳ ಹತ್ತಬಾರ್ದು ಅಂದ್ರೆ ಏನ್ ಕೊಡ್ತಿದೀನಿ? ಅಂದ್ರೆ ಯಾವ್ದಾದ್ರು ಒಂದು ಕೆಮಿಕಲ್ ಇದೆ, ಕೆಮಿಕಲ್, ಸಮ್ ಸಾರ್ಟ್ ಆಫ್ ಪಾಯ್ಸನ್ ಬೇಸಿಕಲಿ, ಅಲ್ವಾ? ಮೈಲ್ಡ್ ಪಾಯ್ಸನ್ ಯು ಕ್ಯಾನ್ ಸೇ. ಇಟ್ಸ್ ನಿಂದು ಯಾವ್ದೇ ಪ್ರಿಸರ್ವೇಟಿವ್ ನಥಿಂಗ್ ಬಟ್ ಕೈಂಡ್ ಆಫ್ ಅ ಸ್ಲೋ ಪಾಯ್ಸನ್ ಅಂತ ಅನ್ಕೋಬಹುದು ನೀವು. ಯಾವ್ದೊಂದು ಕ್ರಿಮಿಕೀಟಗಳನ್ನ ದೂರ ಇಡ್ತೀವಿ ಅಂದ್ರೆ ಏನು, ಸೊ ಮೈಲ್ಡ್ ಫಾರ್ಮ್ ಆಫ್ ಪಾಯ್ಸನ್. ಎಲ್ಲಿವರೆಗೆ ನಾವು ಪ್ಯಾಕ್ಡ್ ಫುಡ್ ಅತಿಯಾಗಿ ತಿಂತ ಹೋಗ್ತೀವಲ್ಲ, ದಟ್ಸ್ ಒನ್ ಮೇಜರ್ ಕಾಸ್ ಆಫ್ ಯುವರ್ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್. ಯಾವುದೇ ಲೈಫ್ ಸ್ಟೈಲ್ ಡಿಸಾರ್ಡರ್ ಆಗಿರ್ಬೋದು, ಕ್ಯಾನ್ಸರ್ ಆಗಿರ್ಬೋದು, ವೈ ಕ್ಯಾನ್ಸರ್ ಇಸ್ ರೇಸಿಂಗ್, ವೈ ಡಯಾಬಿಟಿಸ್ ಇಸ್ ರೇಸಿಂಗ್, ಪ್ರತಿಯೊಬ್ಬರಿಗೆ ಕೇಳ್ತಿದ್ದಲ್ಲಿ ಯಾಕೆ ಜಾಸ್ತಿ ಆಗ್ತಿದೆ? ಅತಿಯಾದ ಪ್ಯಾಕ್ಡ್ ಫುಡ್ ಮತ್ತೆ ಅತಿಯಾದ ಕನ್ಸಂಪ್ಷನ್ ಆಫ್ ಈ ಮೈದಾ ಬೇಸ್ಡ್ ಪ್ರಾಡಕ್ಟ್ ಆಗಿರ್ಬೋದು. ಈ ನಮ್ಮಲ್ಲಿ ಈ ಬ್ರೆಡ್ ಬಿಸ್ಕೆಟ್ ಕಲ್ಚರ್ ತುಂಬಾ ಕಡಿಮೆ ಇತ್ತು ಮುಂಚೆ. ಇವಾಗ ನೋಡಿದ್ರೆ ಬ್ರೆಡ್ ಬಿಸ್ಕೆಟ್ ಬೇಕರಿ ಅತಿಯಾದ ಮೈದಾ ಕನ್ಸಂಪ್ಷನ್, ಬಿಕಾಸ್ ಮೈದಾ ಆಲ್ಸೋ ರಿಫೈನ್ಡ್ ಪ್ರಾಡಕ್ಟ್, ಹೆವಿ ಟು ಡೈಜೆಸ್ಟ್, ನಮ್ಮ ದೇಹದಲ್ಲಿ ಸರಿಯಾಗಿ ಡೈಜೆಸ್ಟ್ ಆಗಲ್ಲ. ಸೊ ಯಾವ್ದೆಲ್ಲ ನಮ್ಮ ಒಂದು ಜೀರ್ಣಕ್ರಿಯೆ ಮೇಲೆ ಇಂಪ್ಯಾಕ್ಟ್ ಮಾಡುತ್ತಲ್ಲ, ಅದೆಲ್ಲದ್ರಿಂದನೂ ಒಂದಲ್ಲ ಒಂದು ರೀತಿ ಜೀವನ ಶೈಲಿ ಆರೋಗ್ಯ ಸಮಸ್ಯೆ ಬರುತ್ತೆ. ಥೈರಾಯ್ಡ್ ಆಗಿರ್ಬೋದು, ಡಯಾಬಿಟಿಸ್ ಆಗಿರ್ಬೋದು, BP ಆಗಿರ್ಬೋದು, ಕ್ಯಾನ್ಸರ್ ಆಗಿರ್ಬೋದು, ಇವೆಲ್ಲ ಅದಕ್ಕೆ ಬರುತ್ತೆ. ಅಂದ್ರೆ ಇವಾಗಿನ ಜನರೇಷನ್ ಜೆನ್ಜಿ ಜನರೇಷನ್ ಹೇಗಾಗಿದೆ ಅಂದ್ರೆ ಎಲ್ಲ ಫಾಸ್ಟ್ ಆಗ್ಬೇಕು. ಜೆನ್ಜಿ ಜನರೇಷನ್ ಲೈಫ್ ಸ್ಟೈಲ್ ಏನಾದ್ರು ಡಯಾಬಿಟಿಕ್ಸ್ ಮೇಲೆ ಪರಿಣಾಮ ಬೀಳುತ್ತಾ? ಜೆನ್ಜಿ ಅಷ್ಟೇ ಅಂತಲ್ಲ, ಐ ಥಿಂಕ್ ಓವರ್ ಆಲ್ ಪ್ರತಿಯೊಬ್ಬರಿಗೂ ಅದೇ ಮಿಸ್ಟೇಕ್ ಮಾಡ್ತಿದ್ದೀವಿ. ಐ ಥಿಂಕ್ ಈ ಒಂದು ಲೈಫ್ ಸ್ಟೈಲ್ ಚೇಂಜ್ ಆದಾಗ ಪ್ರತಿಯೊಬ್ಬರು ಆ ಸಿಸ್ಟಮ್ ಅಲ್ಲಿ ಬಂದ್ಬಿಡ್ತಾರೆ. ಈಗ ಯಾವುದೇ ಒಂದು ಫಾಸ್ಟ್ ಡೆಲಿವರಿ ಆಗಿರ್ಬೋದು ಅಥವಾ ಫಾಸ್ಟ್ ಫುಡ್ ತಿನ್ನೋದಾಗಿರ್ಬೋದು, ಈಗ ಎದುರುಗಡೆ ಕಂಡಾಗ ಬರೀ ಯಂಗ್ಸ್ಟರ್ಸ್ ಅಂತ ಅಲ್ಲ, ಮತ್ತೆ ಎಲ್ಲರೂ ತಿಂತ ಹೋಗ್ತಾರೆ. ಮತ್ತೆ ಎಲ್ಲವೂ ಫಾಸ್ಟ್ ಆಗುತ್ತೆ. ಈಗ ಮುಂಚೆ ಒಬ್ಬ ಹುಡುಗ 20 ವರ್ಷಕ್ಕೆ ಡ್ಯಾನ್ಸ್ ಮಾಡಕ್ ಶುರು ಮಾಡಿದ್ರೆ ಇವಾಗ 3 ವರ್ಷಕ್ಕೆ ಹುಡುಗ ಡ್ಯಾನ್ಸ್ ಮಾಡಕ್ ಶುರು ಮಾಡ್ತಾನೆ. ಎಲ್ಲವೂ ಬೇಗ ಕಂಡಾಗ ಹೋಗೋದು ಕೂಡ ಬೇಗ ಆಗುತ್ತೆ. ಲೈಫ್ ಸ್ಪ್ಯಾನ್ ಕೂಡ ಕಡಿಮೆ ಆಗ್ತಾ ಬರ್ತದೆ. ಲೈಫ್ ಸ್ಪ್ಯಾನ್ ಯಾಕೆ ಕಡಿಮೆ ಆಗುತ್ತೆ ಅಂದ್ರೆ ಯು ಡನ್ ಎವ್ರಿಥಿಂಗ್. ಅತಿಯಾದ ಸ್ಟ್ರೆಸ್ ಕೂಡ ಮೊದಲೇ ತಗೊಳ್ತಿದ್ದೀರಾ. ಈಗ 3 ವರ್ಷ ಹುಡುಗಂಗೆ ಸ್ಟೇಜ್ ಮೇಲೆ ಹೋಗ್ಬಿಟ್ಟು ನೀನು ಗೆಲ್ತೀಯಾ ಗೆಲ್ಲಲ್ಲ ಅನ್ನೋ ಸ್ಟ್ರೆಸ್ ಅಷ್ಟು ಚಿಕ್ಕ ವಯಸ್ಸಲ್ಲಿ ನಾವು ಕೊಡ್ತಾ ಇದೀವಿ. ಸೊ ಇದೆಲ್ಲವೂ ಅಂದ್ರೆ ಆ ಒಂದು ಜೀವನ ಶೈಲಿ ಬದಲಾದಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ನಾವು ತಿನ್ನೋಂತ ಆಹಾರ ಇರ್ಬೋದು, ಎಲ್ರಿಗೂ ಎಲ್ಲ ಫಾಸ್ಟ್ ಬೇಕು. ಈಗ ಒಬ್ಬ ರೈತ ಇದ್ದಾನೆ ಅಂದ್ರೆ ಅವನಿಗೆ ಬೆಳೆ ಬೆಳೆಯೋದು ಫಾಸ್ಟ್ ಆಗಿ ಆಗ್ಬೇಕು, ಅವನಿಗೆ ಔಟ್ಪುಟ್ ಕೂಡ ಜಾಸ್ತಿ ಬರಬೇಕು. ಹಿಂಗಾಗ ಪ್ರತಿಯೊಬ್ಬರು, ನಾವು ನೀವು ಅಂತಲ್ಲ, ಈ ಒಂದು ಬದಲಾವಣೆ ಆದಾಗ, ಸಮಾಜದಲ್ಲಿ ಬದಲಾವಣೆ ಆದಾಗ ಪ್ರತಿಯೊಬ್ಬರು ಆ ಬದಲಾವಣೆಗೆ ಹೊಂದ್ಕೊಂಡು ಹೋಗ್ತೀವಿ. ಹೊಂದ್ಕೊಂಡು ಹೋದಾಗ ಅದರದ ಒಳ್ಳೆತನ ಮತ್ತೆ ಕೆಟ್ಟತನ ಎರಡು ಬರ್ತವೆ. ಕೆಟ್ಟತನಗಳೇನಂದ್ರೆ ಅತಿಯಾದ ನಾವು ಪ್ಯಾಕ್ಡ್ ಫುಡ್ ತಿನ್ನೋದಾಗಿರ್ಬೋದು, ಅತಿಯಾದ ಹೊರಗಡೆಯಿಂದ ಊಟ ಮಾಡ್ತಿರ್ಬೋದು, ಇದೆಲ್ಲವೂ ಕೂಡ ಎಲ್ಲೊಂದ್ ಕಡೆಗೆ ನಮ್ಮ ಜೀವನ ಶೈಲಿಗೆ ಕಾರಣ ಆಗ್ತವೆ. ಅತಿಯಾದ ಸ್ಟ್ರೆಸ್ ಆಗಿರ್ಬೋದು, ಮುಂಚೆ ಸ್ಟ್ರೆಸ್ ಇರಲಿಲ್ಲ, ಇವಾಗ ಎವ್ರಿಬಡಿ ಸೋ ಅಬ್ಸೆಸ್ ವಿತ್ ಕಾಂಪಿಟೇಷನ್. ಅತಿಯಾದ ಕಾಂಪಿಟೇಷನ್, ಅತಿಯಾದ ಸ್ಟ್ರೆಸ್ ಆದಾಗ ಅತಿಯಾದ ಆರೋಗ್ಯ ಸಮಸ್ಯೆಗಳು ಬಂದೇ ಬರ್ತವೆ.
ಸೊ ನಮ್ಮ ಭಾರತವನ್ನು ಇವಾಗ ಏನಂತ ಕರೀತಾರೆ ಅಂದ್ರೆ ಸಕ್ಕರೆ ಕಾಯಿಗಳ ತವರೂರು ಅಂತ ಕರೀತಾರೆ, ಮಧುಮೇಹಿಗಳ ತವರೂರು ಅಂತ ಕರೀತಾರೆ. ಅಂದ್ರೆ ಒಂದು ಪ್ರಾಂತ್ಯದಿಂದ ಮತ್ತೊಂದು ಪ್ರಾಂತ್ಯಕ್ಕೆ ಹೋದ್ರೆ ನಮ್ಮ ಭಾರತದ ಕಲ್ಚರ್ ತಗೊಂಡ್ರೆ ಆಹಾರ ಪದ್ಧತಿ ಎಷ್ಟು ಚೆನ್ನಾಗಿರುತ್ತೆ. ಇಲ್ಲಿದ್ದು ಮಲ್ನಾಡ್ ಸೈಡ್ ಅಲ್ಲಿ ಇರಲ್ಲ, ಬ್ಯಾಂಗ್ಳೂರಲ್ಲಿ ಇದ್ದಿದ್ದು ಉತ್ತರ ಕರ್ನಾಟಕ ಸ್ಟೈಲ್ ಅಲ್ಲಿ ಇರಲ್ಲ. ಬಟ್ ಆ ವೆದರ್ಗೆ ತಕ್ಕಂತೆ ಆಹಾರ ಪದ್ಧತಿಗಳಿದ್ರೂ ಕೂಡ ಮನುಷ್ಯನ ಜೀವನದ ಮೇಲೆ ಯಾವೆಲ್ಲ ಆಹಾರ ಪದಾರ್ಥಗಳು ಡಯಾಬಿಟಿಸ್ಗೆ ಪ್ರಮುಖವಾಗಿ ಕಾರಣ ಆಗ್ತವೆ, ಅದು ನಮ್ಮ ಭಾರತೀಯ ಪದ್ಧತಿಯಲ್ಲಿ. ತುಂಬಾ ಒಳ್ಳೆ ಪ್ರಶ್ನೆ. ಆಕ್ಚುಲಿ ನಿನ್ನೆ ನಾನು ನನ್ನ ವೈಫ್ ಡಿಸ್ಕಸ್ ಮಾಡ್ತಿದ್ವಿ. ಹೇಳಕ್ಕೆ ಏನಾಗಿದೆ ಅಂದ್ರೆ, ಈಗ ನೀವು ಉಡುಪಿಗೆ ಹೋಗಿ, ಬೆಂಗಳೂರಿಗೆ ಹೋಗಿ ಅಥವಾ ಡೆಲ್ಲಿಗೆ ಹೋಗಿ ಒಂದು ರೆಸ್ಟೋರೆಂಟ್ಗೆ ಹೋದಾಗ ನಿಮ್ಮ ಮೆನುದಲ್ಲಿ ಕಾಣ್ತಕ್ಕಂಥ 2-3 ಐಟಮ್ ಹೆಸರು ಹೇಳಿ ನನಗೆ. ಇಡ್ಲಿ, ದೋಸಾ, ಹಾ, ವಡಾ, ಓಕೆ, ಅನ್ನ ಸಾಂಬಾರ್, ಚಪಾತಿ, ಓಕೆ. ಮತ್ತೆ ನಾರ್ತ್ ಇಂಡಿಯನ್ ಫುಡ್, ಸೌತ್ ಇಂಡಿಯನ್ ಫುಡ್, ಚೈನೀಸ್ ನಾರ್ತ್ ಫುಡ್. ಇಂಡಿಯನ್ ಫುಡ್, ಸೌತ್ ಇಂಡಿಯನ್ ಫುಡ್, ಚೈನೀಸ್ ಫುಡ್, ರೈಟ್? ದಟ್ ಇಸ್ ಎಕ್ಸಾಕ್ಟ್ಲಿ ವಾಟ್ ಹಸ್ ಹ್ಯಾಪನ್ಡ್. ನಾನು ಅದೇ ಹೇಳ್ತಿದ್ದೆ. ಈಗ ಉಡುಪಿಗೆ ಹೋದ್ರೆ ನನಗೆ ಉಡುಪಿ ಅಥೆಂಟಿಕ್ ಫುಡ್ ಸಿಗಲ್ಲ. ಕರೆಕ್ಟ್. ಬರೀ ಒಂದೇ ಒಂದು ಅಂಗಡಿ ಇದೆ, ನಾನು ಹುಡುಕಾಡ್ಕೊಂಡು ಹೋಗ್ತೀನಿ, ಮೂಲೆಯಲ್ಲಿ ಒಂದು ಅಜಿತ್ ಹತ್ರ ರನ್ ಮಾಡ್ತಾರೆ, ಅಲ್ಲಿ ಮಾತ್ರ ಅಥೆಂಟಿಕ್. ಅವರು ಒಂದು ರೆಸ್ಟೋರೆಂಟ್ ಹೋದ್ರೆ 10 ವೆರೈಟಿ ಸಾಂಬಾರ್ ಮಾಡ್ತಾರೆ. ಅಂಡ್ ದಟ್ ಈಸ್ ವೆರಿ ವೆರಿ ಅಥೆಂಟಿಕ್ ಟು ಉಡುಪಿ. ಇಲ್ಲ ಅಂದ್ರೆ ನೀವು ಯಾವ ರೆಸ್ಟೋರೆಂಟ್ಗೆ ಹೋದ್ರಿ ಅದೇ ಪನೀರು, ಅದೇ ಪನೀರ್ ಆಗ್ತದೆ, ಅದೇ ಮಶ್ರೂಮ್ ಆಗ್ತದೆ, ಅದೇ ಗೋಬಿ ಮಂಚೂರಿ ಆಗ್ತದೆ, ಎಲ್ಲ ಕಡೆ ಆಗ್ತದೆ. ದ ಮೆನು ಹ್ಯಾಸ್ ಬಿಕಮ್ ಗ್ಲೋಬಲ್. ಮುಂಚೆ ಏನಾಗ್ತಿತ್ತು, ಈಗ ನಾನು ಮೊನ್ನೆ ರೀಸೆಂಟ್ ಆಗಿ ಹೋದ್ವಾರ ನಾವು ಹುಬ್ಳಿಯಲ್ಲಿ ಕೂಡ ಬ್ರಾಂಚ್ ಓಪನ್ ಮಾಡಿದ್ವಿ. ನಮ್ಮ ಟೀಮಿಗೆ ಕರ್ಕೊಂಡು ಹೋಗ್ಬೇಕಂತ ಆಚೆ ಹೋದ್ವಿ. ಆ ರೆಸ್ಟೋರೆಂಟ್ ಅಲ್ಲಿ ಹೋದಾಗ್ಲೂ ಕೂಡ ಪ್ರತಿಯೊಬ್ಬರು ನಾರ್ತ್ ಇಂಡಿಯನ್ ಫುಡ್ ತಿಂತಿದ್ದಾರೆ. ನಾವೇನ್ ಮಾಡ್ತಿದ್ವಿ ಮುಂಚೆ, ನಾನು ಉತ್ತರ ಕರ್ನಾಟಕ, ನಾನು ಗುಲ್ಬರ್ಗ, ನಾನು ಬೀದರ್ ಅಂದ್ರೆ ನಾನು ಜೋಳದ ರೊಟ್ಟಿನೇ ತಿನ್ಬೇಕು, ನಾನು ಇದೇ ತರ ಕಾಳು ತಿನ್ಬೇಕು ಅಂತ ಒಂದು ಸಂಸ್ಕೃತಿ ಇತ್ತು. ಅಂದ್ರೆ ಅಲ್ಲಿನ ಒಂದು ವೆದರ್ ಕಂಡೀಷನ್ ತರ ನಾವು ಊಟ ಮಾಡ್ತಿದ್ವಿ. ಇವಾಗ ಏನಾಗಿದೆ, ಎಲ್ಲವೂ ಎಲ್ಲಾ ಕಡೆ ಅವೈಲೇಬಲ್ ಇದೆ. ಇವಾಗ ಎಷ್ಟು ಜನ ಈಗ ಅಮೆರಿಕನ್ಸ್ ಪಿಜ್ಜಾ ತಿಂತಿದ್ರು, ಹಾಗಂತ ಬೆಂಗಳೂರಿಯನ್ಸ್ ಪಿಜ್ಜಾ ತಿನ್ಬೇಕಾ? ಇಲ್ಲ. ಸೊ ಅವೈಲೇಬಿಲಿಟಿ ಆಫ್ ಫುಡ್ ಅಂಡ್ ವೆರೈಟೀಸ್ ಆಫ್ ಫುಡ್ ವಿಚ್ ಆರ್ ನಾಟ್ ಇನ್ ಸಿಂಕ್ ವಿತ್ ದ ವೆದರ್. ಇಲ್ಲ ಅಂದ್ರೆ ನಾವು ನಮ್ಮ ತಾತನ ಕಾಲಗಳಲ್ಲಿ ಹೋಗಿ ನೋಡಿದ್ರೆ ಪ್ರತಿಯೊಂದು ಊರಲ್ಲಿ ಅವ್ರದಾದಂತ ಒಂದು ಆಹಾರ ಪದ್ಧತಿ ಇರ್ತಿತ್ತು, ಅದನ್ನೇ ನಾವು ಕನ್ಸ್ಯೂಮ್ ಮಾಡ್ತಿದ್ವಿ. ಇವಾಗ ದ ಮೆನು ಹ್ಯಾಸ್ ಆಲ್ಸೋ ಬಿಕಮ್ ಗ್ಲೋಬಲ್. ನಾವು ಕಲ್ಕತ್ತಾದಲ್ಲಿ ಬ್ರಾಂಚ್ ಓಪನ್ ಮಾಡಿದ್ವಿ 2 months ಕೆಳಗಡೆ. ಅಲ್ಲಿ ಯಾವ ರೆಸ್ಟೋರೆಂಟ್ ಹೋಗ್ಲಿ, ನಾವು ದೋಸಾ ಅಂಡ್ ಇಡ್ಲಿ ಕಾಮನ್ ಆಗಿದೆ. ದೋಸಾ ಇಡ್ಲಿ ಕಲ್ಕತ್ತಾ ವೆದರ್ ಸೂಟ್ ಆಗುತ್ತಾ? ಕಲ್ಕತ್ತಾ ಆ ಒಂದು ಅಲ್ಲಿ ಬಂದಿರ್ತಕ್ಕಂಥ ಒಂದು ಹೆರಿಟೇಜ್ ಇದೆ ಅಥವಾ ಅವ್ರು ಬಂದಿರ್ತಕ್ಕಂಥ ಜೀನ್ಸ್ ಇದೆ, ಬರೀ ಸೆಟ್ ಆಗುತ್ತಾ? ಇಲ್ಲ. ಬಟ್ ಎವ್ರಿಬಡಿ ಹ್ಯಾಸ್ ಟು ಈಟ್ ದೋಸಾ ಅಂಡ್ ಇಡ್ಲಿ. ಅಂದ್ರೆ ಇವಾಗ ಹೆಂಗಾಗಿದೆ ಅಂತ ಹೇಳಿದ್ರೆ, ವೆದರ್ಗೆ ತಕ್ಕಂತೆ ಮತ್ತೆ ಪ್ಲೇಸ್ಗೆ ತಕ್ಕಂತೆ ಅಲ್ಲಿನ ಲೊಕಾಲಿಟಿಗೆ ತಕ್ಕಂತೆ ಫುಡ್ ನ ಇಂಟೇಕ್ ಮಾಡೋದು ಕಡಿಮೆ ಆಗಿದೆ. ಎಲ್ಲರೂ ಎಲ್ಲಾ ಫುಡ್ ಎಲ್ಲಾ ಸೀಸನ್ ಅಲ್ಲೂ ತಿಂತಾ ಇದೀವಿ. ಅದು ಮೇನ್ ರೀಸನ್ ಕೂಡ ಆಗುತ್ತೆ. ಗ್ಲೋಬಲ್ ಮೆನು ಆಗಿದೆ. ಹೀಗಾಗಿ ಒನ್ ಆಫ್ ದ ರೀಸನ್ ಕಾಮನ್ ಥಿಂಗ್ಸ್, ಈಗ ನಾನು ನಾರ್ತ್ ಇಂಡಿಯನ್ ಅಂದಾಗ ಏನ್ ಮಾಡ್ತೀವಿ ಅಂದ್ರೆ ಇತ್ಯಾದ ಮೈದಾ ಪದಾರ್ಥಗಳು ಬದಿಸ್ತೀವಿ. ಮೈದಾ ಇಸ್ ವೆರಿ ವೆರಿ ಡೇಂಜರಸ್, ರೈಟ್? ಸೊ ಮೈದಾದಿಂದ ಸುಮಾರು ಡೈಜೆಸ್ಟಿವ್ ಇಶ್ಯೂಗಳು ಬರ್ತಾ ಹೋಗ್ತಾರೆ, ಯಾಕಂದ್ರೆ ರಿಫೈನ್ಡ್ ಫ್ಲೋರ್. ಹೀಗಾಗಿ ಸುಮಾರು ಹೆಲ್ತ್ ಇಶ್ಯೂಗಳು, ಪರ್ಟಿಕ್ಯುಲರ್ಲಿ ಗಟ್ ರಿಲೇಟೆಡ್ ಹೆಲ್ತ್ ಇಶ್ಯೂಗಳು ತುಂಬಾ ಬರ್ತವೆ. ಡಯಾಬಿಟಿಸ್ ಕೂಡ ಒಂದು ಮೆಟಬಾಲಿಕ್ ಡಿಸಾರ್ಡರ್, ನಮ್ಮ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಿದೆ. ಯಾವಾಗ ನಮ್ಮ ಜೀರ್ಣಕ್ರಿಯೆ ಹಾಳಾಗ್ತದೆ ಅವಾಗ ಬರ್ತಕ್ಕಂಥದ್ದು ಡಯಾಬಿಟಿಸ್. ಹಾಗಾದ್ರೆ ಯಾವೆಲ್ಲ ಆಹಾರ ಪದಾರ್ಥಗಳನ್ನ ನಾವು ಕಂಟ್ರೋಲ್ ಮಾಡ್ಬೇಕು, ತಿನ್ನೋದನ್ನೇ ತ್ಯಜಿಸ್ಬೇಕು ಅನ್ನೋದಕ್ಕಿಂತ ಯಾವ್ದು ಅತಿಯಾಗಿ ಯಾವ್ದು ಬೇಡ ಅಂತ ಹೇಳೋದು. ಈಗ ಸಪೋಸ್ ಒಂಚಿನ ಮೇಲೆ ಪಿಜ್ಜಾ ತಿಂತಾರ, ಓಕೆ. ಈಗ 3 ಹೊತ್ತು ಕೆಲವರು ಆಚೆನೆ ಊಟ ಮಾಡ್ತಿರ್ತಾರೆ, ನೀಡಿರಲ್ಲ. ಈಗ 3 ಹೊತ್ತು ನೀವು ಪ್ಯಾಕ್ಡ್ ಫುಡ್, ಈಗ ಚಿಕ್ಕ ಮಕ್ಕಳು ಚಾಕ್ಲೇಟ್ ತಿಂತಾರೆ, ಚಿಕ್ಕ ಮಕ್ಕಳು ಚಾಕ್ಲೇಟ್ ತಿಂದಾಗ ಅದು ಪ್ರಿಸರ್ವೇಶನ್ ಇದ್ದೇ ಇದೆ. ಈಗ ಅದಕ್ಕೋಸ್ಕರನೇ ಯಾಕೆ ಆಟೋಇಮ್ಯೂನ್ ಡಿಸಾರ್ಡರ್ಗಳು ಚಿಕ್ಕ ವಯಸ್ಸಲ್ಲಿ ಯಾಕೆ ಕಾಣ್ತಿದಾವೆ? ಈಗ ಹುಟ್ಟಿದ ಮಕ್ಕಳಲ್ಲೂ ಕೂಡ ನಮಗೆ ಡಯಾಬಿಟಿಸ್ ಕಾಣೋ ಚಾನ್ಸಸ್ ಇದಾವೆ, ರೈಟ್? ಯಾಕೆ ಕಾಣ್ತಿದೆ ಅಂದ್ರೆ ಅತಿಯಾದ ಎಕ್ಸ್ಟರ್ನಲ್ ಫುಡ್ ಡೆಫಿನೆಟ್ಲಿ ಇಸ್ ಒನ್ ಆಫ್ ದ ಮೇಜರ್ ರೀಸನ್. ಸೊ ಅವಾಯ್ಡ್ ಮಾಡಬೇಕು ಅಂತಂದ್ರೆ ಖಂಡಿತವಾಗ್ಲಿ ಮೈದಾ ಅಂಶನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿ, ಮೈದಾ ಬದಲಿಗೆ ಗೋಧಿಗಿಂತ ಜವೆ ಗೋಧಿ, ಈಗ ಚಪಾತಿ ಪೂರಿ ತಿಂದ್ರು ಕೂಡ ಜವೆ ಗೋಧಿಯಿಂದ ಮಾಡ್ತಕ್ಕಂಥ ಚಪಾತಿ ತಗೊಳ್ಳಿ, ಪೂರಿ ತಗೊಳ್ಳಿ, ಅದರಿಂದ ಆರೋಗ್ಯಕ್ಕೆ ಒಳ್ಳೇದಾಗ್ತದೆ. ಅದಕ್ಕೆ ಬಿಟ್ಟು ಈಗ ಸುಮ್ನೆ ಗೋಧಿ ಹಿಟ್ಟು ತಿನ್ಬೇಕಂದ್ರೆ ಗೋಧಿ ಹಿಟ್ಟು ತಿನ್ನಲ್ಲ, ಅದರಲ್ಲೂ ಮಲ್ಟಿಗ್ರೇನ್ ಗೋಧಿ ಹಿಟ್ಟು ಬೇಕು. ದೇವ್ರು ಸರಿಯಾಗಿ ಮಾಡಿಕೊಟ್ಟಿದ್ದೇನ್ರಿ, ಅದನ್ನ ಫಾಲೋ ಮಾಡೋದ್ ಬಿಟ್ಬಿಟ್ಟು ನಾನು ಎಲ್ಲದಲ್ಲೂ ಇನ್ನೋವೇಷನ್ ಮಾಡ್ಬೇಕಂತ ಬಿಟ್ಟು ಮತ್ತೊಂದೇನೋ ಮಾಡಕ್ ಹೋಗ್ತೀವಿ. ಇವಾಗ ಸಕ್ಕರೆ ತಿನ್ನೋದ್ರಿಂದ ಶುಗರ್ ಬರುತ್ತಾ? ಯಾಕೆ ಅಂತ ಹೇಳಿದ್ರೆ ಡಯಟ್ ಎಲ್ಲ ಮಾಡ್ತಾರಲ್ಲ, ಅವರೆಲ್ಲ ಕನ್ಸಿಡರ್ ಮಾಡ್ತಾರೆ ಶುಗರ್ ಇಸ್ ಎ ಲೀಗಲ್ ಡ್ರಗ್ಸ್ ಅಂತ. ಬರೀ ಸಕ್ಕರೆ ಅಂತಲ್ಲ, ಕೆಲವೊಂದು ವೈಟ್ ಮೈದಾ ಆಗಿರ್ಬೋದು, ಎನಿಥಿಂಗ್ ವೈಟ್, ಫಾರ್ ಎಕ್ಸಾಂಪಲ್ ಸಾಲ್ಟ್ ಆಗಿರ್ಬೋದು, ಸಾಲ್ಟ್ ಜಾಸ್ತಿ ತಗೊಂಡ್ರೆ BP ಆಗ್ತದೆ, ಶುಗರ್ ಜಾಸ್ತಿ ತಗೊಂಡ್ರೆ ಮತ್ತೊಂದೇನು ಆಗ್ತದೆ. ಶುಗರ್ ಒಂದೇ ಕಾರಣನ ಡಯಾಬಿಟಿಸ್ ಬರೋಕ್ಕೆ ಅಂತ ಇಲ್ಲ, ಅದು ಒನ್ ಆಫ್ ದಿ ಕಾರಣ ಡೆಫಿನೆಟ್ಲಿ. ಬಟ್ ಡಯಾಬಿಟಿಸ್ ಬಂದವರಿಗೆ ಶುಗರ್ ತಿಂದಾಗ ಏನಾಗುತ್ತದೆ, ಗ್ಲುಕೋಸ್ ಪ್ರಮಾಣ ಜಾಸ್ತಿ ಆಗ್ತಾ ಹೋಗ್ತದೆ. ಯಾರೆಲ್ಲ ಹೆಲ್ದಿ ಇದ್ದಾರೆ ಅದು ಒಂದಕ್ಕೆ ನಮ್ಗೆ ಡಯಾಬಿಟಿಸ್ ಬರ್ತದ ಅಂತಿಲ್ಲ, ಬೇರೆ ಬೇರೆ ಎಲ್ಲಾ ವಿಷಯಗಳು ಯಾವ್ದ್ರಿಂದ ನಮ್ಮ ಒಂದು ಮೆಟಬಾಲಿಕ್ ಸಿಸ್ಟಮ್ ಹಾಳಾಗ್ತದಲ್ಲ, ನಾನು ಆಲ್ರೆಡಿ ಹೇಳಿದೆ ಮೈದಾ ಇರ್ಬೋದು, ಅದರಿಂದ ಕೂಡ ಮೆಟಬಾಲಿಕ್ ಸಿಸ್ಟಮ್ ಹಾಳಾಗ್ತದೆ, ಅಂತವೆಲ್ಲದಿಂದ ಕೂಡ ಡಯಾಬಿಟಿಸ್ ಬರೋ ಚಾನ್ಸಸ್ ಇರ್ತದೆ. ಸೊ ಯಾಕೆ ಶುಗರ್ ಪರ್ಟಿಕ್ಯುಲರ್ಲಿ ಯಾಕೆ ಬೇಡ ಅಂತ ಹೇಳ್ತೀವಿ, ಅಥವಾ ಶುಗರ್ಗೂ ಬೇರೆ ಫುಡ್ಗೂ ಏನ್ ವ್ಯತ್ಯಾಸ ಇರ್ತದೆ ಅಂತ ಹೇಳ್ತೀನಿ ನಿಮ್ಗೆ.
ಈಗ ಒಂದು ಕಾರ್ಬೋಹೈಡ್ರೇಟ್ ಅಂತ ಅಂಶ ಇರ್ತದೆ, ರೈಟ್? ಸೊ ಪ್ರತಿಯೊಂದು ಫುಡ್ ಅಲ್ಲಿ ಮೇಜಾರಿಟಿಯಾಗಿ, ಫಾರ್ ಎಕ್ಸಾಂಪಲ್ ಒಂದು ಆಪಲ್ ತಿಂತೀರಾ, ಒಂದು ಆಪಲ್ ತಗೊಂಡು ಏನಾಗುತ್ತೆ ಅಂದ್ರೆ 75% ಬೇರೆ ಬೇರೆ ಪ್ರೋಟೀನ್ಸ್ ವಿಟಮಿನ್ಸ್ ಎಲ್ಲ ಇದೆ ಅಂತ ಅನ್ಕೋಣ, ಒಂದು 25% ಕಾರ್ಬೋಹೈಡ್ರೇಟ್ ಇದೆ ಅನ್ಕೋಣ. ಉದಾಹರಣೆ ಕೊಡ್ತಿದ್ದೀನಿ, ಎಕ್ಸಾಕ್ಟ್ ಇದೆ ಪ್ರೊಪೋರ್ಷನ್ ಇದೆ ಅಂತ ಹೇಳ್ತಿಲ್ಲ. ಸೊ ಒಂದು ಆಪಲ್ ಇದೆ, ಆ ಆಪಲ್ 100 ಗ್ರಾಮ್ ಇದೆ, 100 ಗ್ರಾಮ್ ಅಲ್ಲಿ 75% ಮಿನರಲ್ಸ್ ವಿಟಮಿನ್ಸ್ ಎಲ್ಲ, 25% ಕಾರ್ಬೋಹೈಡ್ರೇಟ್ಸ್. ಅದೇ ನೀವು 100 ಗ್ರಾಮ್ ಸಕ್ಕರೆ ತಗೊಂಡ್ರೆ 100 ಗ್ರಾಮ್ ಸಕ್ಕರೆಯಲ್ಲಿ 100 ಗ್ರಾಮ್ ಬರೀ ಕಾರ್ಬೋಹೈಡ್ರೇಟ್ಸ್ ಇದೆ, ಬೇರೆ ಯಾವುದೋ ಅಂಶ ಇಲ್ಲ. ಸೊ ಅತಿಯಾದ ಕಾರ್ಬೋಹೈಡ್ರೇಟ್ ಬಾಡಿ ಒಳಗೆ ಹೋದಾಗ ಏನಾಗುತ್ತೆ ಅಂದ್ರೆ ಅದು ಡಿಸಾಲ್ವ್ ಆಗಿ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗ್ತದೆ. ಗ್ಲೂಕೋಸ್ ನಮ್ಮ ದೇಹಕ್ಕೆ ಬೇಕು, ಬಟ್ ಅತಿಯಾಗಿ ಹೋದಾಗ ಅವಾಗ ನಮ್ಮ ಬಾಡಿಗೆ ಏನ್ ಮಾಡ್ತಾರೆ, ಅತಿಯಾದ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡಬೇಕಾಗಿದೆ ನಮ್ಮ ಬಾಡಿ. ಈಗ ನಾನು ಪ್ರತಿ ಸಲ ಈಗ 3 ಹೊತ್ತು ಕೆಲವರು ಸೋಡಾ ಇದು ಕುಡಿತಿರ್ತಾರೆ, ಲೆಟ್ಸ್ ಯಾವ್ದೊಂದು ಈ